ನಮಸ್ಕಾರ. ಇವತ್ತು ನಾನು ಯಾವ ಟಾಪಿಕ್ ಬಗ್ಗೆ ಮಾತಾಡ್ತಾ ಇದ್ದೀನಪ್ಪ ಅಂದರೆ, ಕಾರಣವೇ ಇಲ್ಲದೆ ನಿಮಗೆ ಡಿಪ್ರೆಷನ್ ಆಗ್ತಾ ಇದ್ದೀನಿ ಅನ್ನಿಸುತ್ತಾ? ಬೆಳಗ್ಗೆ ಮೇಳೋಕೆ ಆಗಲ್ಲ, ಮನಸ್ಸಿಗೆ ಏನು ತೃಪ್ತಿಯೇ ಇಲ್ಲ, ಸದಾ ಬೇಜಾರಾಗ್ತಾ ಇರುತ್ತೆ, ಏನೇ ಮಾಡಿದರೂ ಉಲ್ಲಾಸವೇ ಇಲ್ಲ, ಯಾವುದರ ಮೇಲೂ ಆಸಕ್ತಿ ಇಲ್ಲ ಅಂತ ಅನಿಸುತ್ತಾ ಇದೆಯಾ? ಇವತ್ತು ಅದರ ಕಾರಣವನ್ನು ನಾನು ನಿಮಗೆ ತಿಳಿಸ್ತಾ ಇದ್ದೀನಿ. ಮೊದಲನೆಯದಾಗಿ ನೋಡಿ, ಈಗ ನಿಮಗೆ ಒಂದು 5 ನಿಮಿಷ ಟೈಮ್ ಸಿಗುತ್ತೆ ಅಂತ ತಿಳ್ಕೊಳ್ಳೋಣ. ತಕ್ಷಣ ಏನು ಮಾಡ್ತೀರಾ? ಮೊಬೈಲ್ ತೆಗೆದುಕೊಂಡ್ಗೆ ಯೂಟ್ಯೂಬ್ ಓಪನ್ ಮಾಡೋದು, ಇನ್ಸ್ಟಾಗ್ರಾಮ್, ವಾಟ್ಸಪ್, ಯಾರು ನನ್ನ ಸ್ಟೇಟಸ್ ಲೈಕ್ ಮಾಡಿದ್ದಾರೆ, ಯಾರು ಏನು ಸ್ಟೇಟಸ್ ಹಾಕಿದ್ದಾರೆ, ಹೀಗೆ ಕೂತು ನೋಡ್ತಾ ಇರ್ತೀರಾ. ನೋಡಿ, ಈ ಇನ್ಸ್ಟಾಗ್ರಾಮ್ ಆಗಿರಬಹುದು, ಯೂಟ್ಯೂಬ್ ಆಗಿರಬಹುದು ಅಥವಾ ಫೇಸ್ಬುಕ್ ಆಗಿರಬಹುದು, ಇಂತಹ ಆಪ್ಗಳನ್ನು ದೊಡ್ಡ ದೊಡ್ಡ ಸೈಕಿಯಾಟ್ರಿಸ್ಟ್ಗಳು, ಸೈಕಾಲಜಿಸ್ಟ್ಗಳು, ಮಾರ್ಕೆಟಿಂಗ್ ಅನಾಲಿಸ್ಟ್ಗಳು ಸೇರಿ ಡೆವಲಪ್ ಮಾಡಿರ್ತಾರೆ. ಹೇಗೆ ಡೆವಲಪ್ ಮಾಡಿರ್ತಾರೆ ಅಂದರೆ, ಈ ಆಪ್ನಿಂದ ನೀವು ಆಚೆ ಬರಬಾರದು, ಇದಕ್ಕೆ ಹುಕ್ ಆಗಿರಬೇಕು ಅನ್ನೋ ರೀತಿಯಲ್ಲಿ. ಉದಾಹರಣೆಗೆ, 1 ನಿಮಿಷ ಮೊಬೈಲ್ ನೋಡ್ತಾ ಇದ್ದೀರಾ ಅಂತ ತಿಳ್ಕೊಳ್ಳೋಣ. ಆ 1 ನಿಮಿಷದಲ್ಲಿ ಎಷ್ಟು ರೀತಿಯ ಇನ್ಫಾರ್ಮೇಷನ್ಗಳು ಬರುತ್ತವೆ ಗೊತ್ತಾ? ಪ್ರತಿಯೊಂದು ಎಮೋಷನ್ ಕೂಡ ನಮ್ಮ ಬ್ರೈನಲ್ಲಿ ಒಂದು ಕೆಮಿಕಲ್ ರಿಲೀಸ್ ಮಾಡುತ್ತೆ. ಒಂದು ತಾಯಿ ಮಗುವಿನ ಜೊತೆ ಆಟ ಆಡ್ತಾ ಇರೋ ವಿಡಿಯೋ ನೋಡಿದರೆ ನಿಮ್ಮಲ್ಲಿ ಆಕ್ಸಿಟೋಸಿನ್ ಅನ್ನೋ ಕೆಮಿಕಲ್ ರಿಲೀಸ್ ಆಗುತ್ತೆ. ಯಾರಾದರೂ ಒಬ್ಬರಿಗೆ ಸಹಾಯ ಮಾಡೋದು, ಸಾಧನೆ ಮಾಡಿರೋದನ್ನು ನೋಡಿದರೆ ಸೆರೋಟೋನಿನ್ ಅನ್ನೋ ಹಾರ್ಮೋನ್ ರಿಲೀಸ್ ಆಗುತ್ತೆ. ಯಾರೋ ಡ್ಯಾನ್ಸ್ ಮಾಡ್ತಾ ಇರೋದು, ರೀಲ್ ಮಾಡ್ತಾ ಇರೋದು ನೋಡಿದರೆ ಡೋಪಮೈನ್ ರಶ್ ಬರ್ತಾ ಹೋಗುತ್ತೆ. ಹೀಗೆ ಹಲವಾರು ಎಮೋಷನ್ಗಳನ್ನು ಹೊಂದಿರುವ ವಿಡಿಯೋಗಳನ್ನು ನಮ್ಮ ಬ್ರೈನ್ ಒಂದೇ ನಿಮಿಷದಲ್ಲಿ ಪ್ರಾಸೆಸ್ ಮಾಡೋ ಶಕ್ತಿ ಇರಲ್ಲ. ಆದರೂ ನಾವು ಏನು ಮಾಡ್ತೀವಿ? ನಿದ್ದೆ ಮರೆತು, ಬುದ್ಧಿ ಮರೆತು ಮೊಬೈಲ್ಗೆ ಅಡಿಕ್ಟ್ ಆಗಿಬಿಟ್ಟಿರ್ತೀವಿ. ರಾತ್ರಿ 2 ಗಂಟೆ ಆದರೂ ನಿದ್ದೆ ಬರಲ್ಲ. ಮೊಬೈಲ್ನಲ್ಲಿ ಏನಾದರೂ ನೋಡ್ತಾ ಇರ್ತೀವಿ. ಬೆಳಗ್ಗೆ ಬೇಗ ಎದ್ದು ಬಿಡ್ತೀವಿ. ಸರಿಯಾದ ನಿದ್ದೆ ಇರಲ್ಲ. ಇದೆಲ್ಲವೂ ನಿಧಾನವಾಗಿ ನಿಮ್ಮ ಬ್ರೈನ್ ಸೆಲ್ಸ್ಗಳನ್ನು ಹಾಳು ಮಾಡ್ತಾ ಹೋಗುತ್ತೆ. ನೆನಪಿನ ಶಕ್ತಿ ಕಡಿಮೆ ಆಗುತ್ತೆ. ಜೀವನದ ಚೈತನ್ಯ ಕಳೆದು ಹೋಗುತ್ತೀರಾ. ನೋಡಿ, ಮೊಬೈಲ್ ಅನ್ನೋದು ಒಂದು ರೀತಿಯಲ್ಲಿ ವರ, ಆದರೆ ಮತ್ತೊಂದು ರೀತಿಯಲ್ಲಿ ಶಾಪವೂ ಹೌದು. ಮೊದಲಿನ ದಿನಗಳಲ್ಲಿ ಜನ ಹೊರಗೆ ಹೋಗ್ತಾ ಇದ್ರು, ತರಕಾರಿ ತರೋಕೆ, ಬ್ಯಾಂಕ್ ಕೆಲಸಕ್ಕೆ, ಜನರ ಜೊತೆ ಸಂಪರ್ಕ ಇತ್ತು. ಆದರೆ ಈಗ ಏನಾಗಿದೆ ಅಂದರೆ, 5 ನಿಮಿಷ ಸಿಕ್ಕಿದರೆ ಸಾಕು, ಮೊಬೈಲ್ ಹಿಡ್ಕೊಂಡು ಕೂತು ಬಿಡ್ತೀವಿ. ಒಮ್ಮೆ ನಿಮ್ಮ ಜೊತೆ ನೀವು ಟೈಮ್ ಸ್ಪೆಂಡ್ ಮಾಡಿದ್ದೀರಾ? ನೀವು ಖುಷಿಯಾಗಿದ್ದೀರಾ? ಬೇಜಾರಾಗಿದ್ದೀರಾ? ಏನಾದರೂ ಆಲೋಚನೆ ಕಾಡ್ತಾ ಇದೆಯಾ? ಯಾವುದಾದ್ರೂ ಅಭದ್ರತೆ ಇದೆಯಾ? ಯಾಕೆ ಹೀಗಾಗ್ತಾ ಇದೆ ಅಂತ ನಿಮ್ಮನ್ನು ನೀವು ಪ್ರಶ್ನೆ ಮಾಡಿಕೊಂಡಿದ್ದೀರಾ? ನಿಜ ಹೇಳಬೇಕಂದ್ರೆ, ನಮ್ಮ ಜೊತೆ ನಮಗೆ ಟೈಮ್ ಕಳೆಯೋದು ಇಷ್ಟ ಇಲ್ಲ. 2 ನಿಮಿಷ ಒಂಟಿಯಾಗಿ ಇರೋಕ್ಕಾಗಲ್ಲ. ತಕ್ಷಣ ಫ್ರೆಂಡ್ಸ್ಗೆ ಕಾಲ್ ಮಾಡ್ತೀವಿ, ವಿಡಿಯೋ ಕಾಲ್, ಹೊರಗೆ ಹೋಗ್ತೀವಿ. ದಯವಿಟ್ಟು ಈ ಆನ್ಲೈನ್ ಜಗತ್ತಿನಿಂದ ಸ್ವಲ್ಪ ಆಚೆ ಬನ್ನಿ. ಆದರೆ ಈಗ ಮಕ್ಕಳನ್ನು ಹೊರಗೆ ಕರೆದುಕೊಂಡು ಹೋಗಿ, ಗಾರ್ಡನ್ಗೆ ಹೋಗಿ, ಬೆಳಗ್ಗೆ ವಾಕಿಂಗ್ ಮಾಡಿ, ಪಾರ್ಕ್ಗೆ ಹೋಗಿ, ಜಿಮ್ಗೆ ಹೋಗಿ. ಯಾಕೆ ಗೊತ್ತಾ? ಜಿಮ್ಗೆ ಬರೋ ಜನರು ತಮ್ಮ ದೇಹದ ಮೇಲೆ ಕೆಲಸ ಮಾಡ್ತಾ ಇರ್ತಾರೆ. ಅವರು ಡಿಸಿಪ್ಲಿನ್ ಆಗಿ ಬೆಳಗ್ಗೆ ಬೇಗ ಎದ್ದು ಬರ್ತಾರೆ. ನಾನು ಇದುವರೆಗೆ ನಿಯಮಿತವಾಗಿ ವರ್ಕೌಟ್ ಮಾಡುವ ಒಬ್ಬ ವ್ಯಕ್ತಿ ಡಿಪ್ರೆಷನ್ನಿಂದ ಸಂಪೂರ್ಣ ಕುಸಿದಿರುವುದನ್ನು ತುಂಬ ಕಡಿಮೆ ನೋಡಿದ್ದೀನಿ. ಯಾಕೆ ಅಂದರೆ, ವ್ಯಾಯಾಮ ಮಾಡಿದಾಗ ಎಂಡಾರ್ಫಿನ್ಸ್ ಅನ್ನೋ ಖುಷಿಯ ಹಾರ್ಮೋನ್ ರಿಲೀಸ್ ಆಗುತ್ತೆ. ಬೆಳಗ್ಗೆ ಎದ್ದು ನಿಮ್ಮ ಮೈಕಟ್ಟನ್ನು ನೋಡಿದರೆ ನಿಮಗೆ ನಿಮ್ಮ ಮೇಲೆ ಹೆಮ್ಮೆ ಬರುತ್ತೆ. ಡಿಸಿಪ್ಲಿನ್ ಬರ್ತಾ ಹೋಗುತ್ತದೆ. ಆದರೆ ಮನೆಯಲ್ಲಿ ಕೂತು ಮೊಬೈಲ್ ನೋಡ್ತಾ ಇದ್ದರೆ ನಮ್ಮ ಪೋಶ್ಚರು ಹಾಳಾಗುತ್ತದೆ. ಏನು ತಿಂತಿದ್ದೀವಿ, ಏನು ಯೋಚಿಸಿದ್ದೀವಿ ಅನ್ನೋದು ಗೊತ್ತಾಗಲ್ಲ. ಈವಾಗ ನೀವು ಗಮನಿಸಿದ್ದೀರಾ? ಒಂದೇ ಕೆಲಸವನ್ನು ಪದೇ ಪದೇ ಮಾಡ್ತಾ ಇರ್ತೀರಿ. ಮನೆ ಲಾಕ್ ಹಾಕಿ ಆಫೀಸ್ಗೆ ಹೋಗಿ, ಲಾಕ್ ಹಾಕಿದ್ದೀನಾ, ಗ್ಯಾಸ್ ಆಫ್ ಮಾಡಿದ್ದೀನಾ ಅನ್ನೋ ಅನುಮಾನ, ಬಾಗಿಲು ಹಾಕಿದ್ದೀನಾ ಎಂದು ಭಯ. ನಾವು ಏನು ನೋಡ್ತೀವೋ, ಏನು ಕೇಳ್ತೀವೋ, ಕ್ರಮೇಣ ಅದನ್ನೇ ನಮ್ಮ ಮನಸ್ಸು ಆಗ್ತಾ ಹೋಗುತ್ತೆ. ಕ್ರೈಮ್ ಸೀರೀಸ್, ನೆಗೆಟಿವ್ ನ್ಯೂಸ್, ಅನುಮಾನ, ಇವೆಲ್ಲ ಮನಸ್ಸಿನ ಮೇಲೆ ಪರಿಣಾಮ ಬೀರುತ್ತವೆ. ದಯವಿಟ್ಟು ಇದರಿಂದ ಸ್ವಲ್ಪ ದೂರ ಇರಿ. ನಿಮ್ಮ ಅಜ್ಜಿ ತಾತನ ಹತ್ತಿರ ಹೋಗಿ 5 ನಿಮಿಷ ಮಾತಾಡಿ. ಎಷ್ಟು ಪಾಸಿಟಿವ್ ಎನರ್ಜಿ ಸಿಗುತ್ತೆ ಗೊತ್ತಾ? ಅವರು ಮೊಬೈಲ್ ಹೆಚ್ಚು ಬಳಸುವುದಿಲ್ಲ, ಆದರೂ ಅವರೊಂದಿಗೆ ದೈಹಿಕ ಸಂಪರ್ಕ ನಮ್ಮಲ್ಲಿ ಪಾಸಿಟಿವಿಟಿಯನ್ನು ತುಂಬುತ್ತದೆ. ನೋಡಿ, ನಮಗೆ ಎಲ್ಲರ ಲೈಫ್ ಗೊತ್ತು. ಯಾರು ಎಲ್ಲಿ ಇದ್ದಾರೆ, ಏನು ಮಾಡ್ತಿದ್ದಾರೆ, ಎಲ್ಲವೂ ಗೊತ್ತು. ಆದರೆ ಅವರ ನಿಜ ಜೀವನ ಹೇಗಿದೆ ಅಂದೋದೇ ಗೊತ್ತಿರಲ್ಲ. ಆದರೂ ನಾವು ನಮ್ಮ ಜೀವನವನ್ನು ಅವರೊಂದಿಗೆ ಕಂಪೇರ್ ಮಾಡ್ತಾ ಬೇಜಾರಾಗ್ತೀವಿ. ಹೀಗಾಗಬೇಡಿ. ರಿಯಲ್ ಕನೆಕ್ಷನ್ ಬೆಳೆಸಿಕೊಳ್ಳಿ. ದೇವಸ್ಥಾನಕ್ಕೆ ಹೋಗಿ, ಯಾವ ಧರ್ಮ ಆಗಿರಲಿ, ಒಂದು ಸ್ಪಿರಿಚುವಲ್ ಜಾಗಕ್ಕೆ ಹೋಗಿ. ಅಲ್ಲಿ ಪಾಸಿಟಿವಿಟಿ ಇರುತ್ತೆ, ಆಶೀರ್ವಾದ ಇರುತ್ತೆ. ನೋಡಿ, ನಮಗೆ ನಾವೇ ದೊಡ್ಡ ಸಮಸ್ಯೆ ಆಗಿಬಿಟ್ಟಿದ್ದೀವಿ. 5 ನಿಮಿಷ ಕೂತು ನಿಮ್ಮನ್ನು ನೀವು ಕೇಳಿ, ಹೇಗಿದ್ದೀಯಾ? ಏನಾದರೂ ಕಾಡ್ತಾ ಇದೆಯಾ? ಯಾರನ್ನಾದರೂ ಕ್ಷಮಿಸಬೇಕು. ನಿಮ್ಮ ಫ್ರೆಂಡ್ಸ್ ಜೊತೆ ಹೇಗೆ ಮಾತಾಡ್ತೀರೋ ಹಾಗೆ ನಿಮ್ಮ ಜೊತೆ ನೀವು ಮಾತಾಡಿ. ಪ್ರತಿ ಸಂಡೇ ಈ ಹೋಮ್ ವರ್ಕ್ ಮಾಡಿ. ಜೀವನದಲ್ಲಿ ಕೆಲವರನ್ನು ಮರೆತು ಬಿಡಬೇಕು, ಕೆಲ ಸಂಬಂಧಗಳನ್ನು ಬಿಡಬೇಕು. ಯಾಕೆ ಅಂದರೆ, ನಾವು ಯಾವಾಗ ಬಿಡೋದನ್ನು ಕಲ್ತೀವೋ ಆಗಲೇ ಗಳಿಸೋದನ್ನು ಕಲ್ತೀವಿ. ಬಾಲ್ಯದಿಂದ ನಮಗೆ ಕಲೆಕ್ಟ್ ಮಾಡು ಅಂತ ಕಲಿಸ್ತಾರೆ, ಆದರೆ ಬಿಡೋದನ್ನು ಕಲಿಸೋದಿಲ್ಲ. ನೋವನ್ನು ಹೇಗೆ ಹ್ಯಾಂಡಲ್ ಮಾಡಬೇಕು, ರಿಜೆಕ್ಷನನ್ನು ಹೇಗೆ ಸ್ವೀಕರಿಸಬೇಕು ಅನ್ನೋದನ್ನು ಕಲಿಸೋದಿಲ್ಲ. ಜೀವನ ನಡೆಸೋಕೆ ಈ ಗುಣಗಳು ತುಂಬ ಮುಖ್ಯ. ಯಾರಾದರೂ ನಿಮಗೆ ಅನ್ಯಾಯ ಮಾಡಿದ್ರೆ ಬಿಟ್ಟು ಬಿಡಿ. ನಿಮ್ಮ ಜೀವನದ ಮೇಲೆ ಫೋಕಸ್ ಮಾಡಿ. ಅಷ್ಟು ಮಟ್ಟಿಗೆ ಬೆಳೆಯಿರಿ. ಅವರಿಗೆ ಮತ್ತೆ ನಿಮ್ಮ ಜೀವನದಲ್ಲಿ ಆಕ್ಸೆಸ್ ಸಿಗದಷ್ಟು. ನಿಮ್ಮನ್ನು ನೀವು ಪ್ರೀತಿಯಿಂದ ನೋಡಿಕೊಳ್ಳಿ, ಗೌರವದಿಂದ ನೋಡಿಕೊಳ್ಳಿ. ಪ್ರತಿದಿನ ಬೆಳಗ್ಗೆ ಕನ್ನಡಿ ಮುಂದೆ ನಿಂತು ನಿಮ್ಮನ್ನು ನೀವು ಹೇಳ್ಕೊಳ್ಳಿ, ಯು ಆರ್ ಸ್ಟ್ರಾಂಗ್, ಯು ಆರ್ ಮೋರ್ ದೆನ್ ಇನಫ್, ಯು ಆರ್ ಎ ಪವರ್ಫುಲ್ ಸೋಲ್. ಆದಷ್ಟು ಸ್ಕ್ರೀನ್ ಟೈಮ್ ಕಡಿಮೆ ಮಾಡಿ. ಅನವಶ್ಯಕ ನ್ಯೂಸ್, ಕ್ರೈಮ್ ಸೀನ್ಗಳು, ನೆಗೆಟಿವ್ ವಿಷಯಗಳಿಂದ ದೂರ ಇರಿ.
ನಮ್ಮ ಮನಸ್ಸು ಒಂದು ಬಿಳಿ ಬಟ್ಟೆ ಅಂತಿರಬೇಕು. ಮನಸ್ಸು ಶುಭ್ರ, ಶಾಂತ, ನೆಮ್ಮದಿಯಿಂದ. ನನಗೆ ಏನು ಬೇಕು ಅಂದರೆ ಮನಸ್ಸಿಗೆ ಶಾಂತಿ ಬೇಕು, ಪೀಸ್ ಬೇಕು. ಯಾರಾದರೂ ನನ್ನ ಹತ್ತಿರ ಬಂದಾಗ ಅವರಿಗೆ ಒಂದು ಹೀಲಿಂಗ್ ಎಫೆಕ್ಟ್ ಸಿಗಬೇಕು. ಆ ಥರ ಗುಣಗಳನ್ನು ನಾವು ಬೆಳೆಸಿಕೊಳ್ಳೋಣ. ಯಾವಾಗ ನಾವು ಒಳ್ಳೆಯ ಚಿಂತನೆ ಮಾಡ್ತೀವೋ ಜನ ಸ್ವತಃ ನಮ್ಮ ಕಡೆ ಆಕರ್ಷಿತರಾಗ್ತಾರೆ. ಇದನ್ನು ಹೇಳ್ತಾ ಇವತ್ತಿನ ಸಂಚಿಕೆಯನ್ನು ಮುಕ್ತಾಯ ಮಾಡ್ತಿದ್ದೀನಿ. ಇದನ್ನು ಹೀಗಾಗಿ ನೆನೆಸಿಕೊಳ್ಳಿ: ಪ್ರತಿದಿನವೂ ನೀವು ನಿಮ್ಮನ್ನು ಸಮ್ಮಾನಿಸಿ, ನಿಮ್ಮ ಭಾವನೆಗಳನ್ನು ನಿಜವಾಗಿಯೂ ಗಮನಿಸಿ, ನಿಮ್ಮೊಳಗಿನ ಶಕ್ತಿಯನ್ನು ಗುರುತಿಸಿ, ನಿಮ್ಮ ಜೀವನದಲ್ಲಿ ನೀವು ಬದಲಾವಣೆ ತರೋಣ. ಸಣ್ಣ ಸಣ್ಣ ಹೆಜ್ಜೆಗಳು ದೊಡ್ಡ ಬದಲಾವಣೆಗೆ ನಿನ್ನೆಸುತ್ತವೆ. ನೀವು ಬಲಿಷ್ಠರು, ನೀವು ಸಾಕಷ್ಟು ಬೆಂಬಲವನ್ನು ಹೊಂದಿದ್ದೀರಿ. ಹಾಗೆ ನಿಮ್ಮ ಪ್ರಯಾಣವನ್ನು ಪ್ರೀತಿಯಿಂದ ಶಾಂತಿಯಾಗಿ ಮುಂದುವರಿಯಿರಿ.